ಈಗಿನ ಮಕ್ಕಳಿಗೆ ಆಟ ಪಾಠ ಊಟಕ್ಕಿಂತ ಮೊಬೈಲ್ ಮೇಲೆಯೇ ಹೆಚ್ಚು ಪ್ರೀತಿ. ಇದು ಎತ್ತವರಿಗೂ ತಲೆಬಿಸಿ. ಹೀಗಾಗಿ ಮಕ್ಕಳಿಂದ ಅತಿಯಾದ ಮೊಬೈಲ್ ಬಳಕೆ ತಪ್ಪಿಸೋದು ಹೇಗೆ? ಮಕ್ಕಳ ಕೈಯಿಂದ ಫೋನ್ ತಪ್ಪಿಸಲು ಏನ್ ಮಾಡಬೇಕು ತೋರಿಸ್ತೀವಿ ನೋಡಿ. ಮಕ್ಕಳಿಂದ ಅತಿಯಾದ ಮೊಬೈಲ್ ಬಳಕೆ ತಪ್ಪಿಸುವುದು ಹೇಗೆ? ಮಕ್ಕಳ ಕೈಯಿಂದ ಫೋನ್ ತಪ್ಪಿಸಲು ಏನು ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಲವು ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುವುದನ್ನು ನಾವು ನೋಡಿರ್ತೇವೆ. ಅದರಲ್ಲೂ ಮಕ್ಕಳು ಓದು, ಆಟ, ಮೊಬೈಲ್ ಹೀಗೆ ಒಂದಾದ್ರೂ ಸಮಸ್ಯೆಗೆ ಗುರಿಯಾಗಿರ್ತಾರೆ. ಅವರ ಮಾನಸಿಕ ಸಮಸ್ಯೆ ಕಂಡುಕೊಳ್ಳುವುದೇ ಒಂದು ದೊಡ್ಡ ಪ್ರಶ್ನೆ. ಅದರಲ್ಲೂ 16 ವರ್ಷದ ಒಳಗಿನ ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪೋಷಕರ ಒಂದು ದೂರು ಅಂದರೆ ಅದು ಮೊಬೈಲ್ ಫೋನ್ಗೆ ಹೆಚ್ಚು ಮಕ್ಕಳು ಒಗ್ಗಿಕೊಳ್ತಿದ್ದಾರೆ ಅನ್ನೋದು. ಮಕ್ಕಳು ಮೊಬೈಲ್ ಬಿಟ್ಟು ಬೇರೇನೂ ಹಿಡಿಯೋದಿಲ್ಲ, ಅವರಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅನ್ನೋದು ಈಗ ಪೋಷಕರ ಬಹುದೊಡ್ಡ ದೂರು. ಇದಕ್ಕೆ ಅವರ ಮೇಲೆ ಮತ್ತಷ್ಟು ಒತ್ತಡ, ಬೈಗುಳ, ಹೊಡೆತವು ಬೀಳೋದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಮಕ್ಕಳು ಮೊಬೈಲ್ ಬಳಸದಂತೆ ಮಾಡಲು ಪೋಷಕರೇ ಒಂದಷ್ಟು ನಿಯಮ ಹಾಕ್ತಾರೆ, ಇಲ್ಲವೇ ಬೇರೇನಾದರೂ ಮಾರ್ಗ ಕಂಡುಕೊಳ್ತಾರೆ. ಮೊಬೈಲ್ಗೆ ಲಾಕ್ ಇಡುವುದು, ಮೊಬೈಲ್ ಸಿಗದಂತೆ ದೂರದಲ್ಲಿ ಎತ್ತರದಲ್ಲಿಡುವುದು, ಮೊಬೈಲ್ ಬಳಸದಂತೆ ಹೊಡೆಯುವುದು ಇದೆಲ್ಲವನ್ನ ಮಾಡ್ತಾರೆ. ಆದರೆ ನೀವು ಮೊಬೈಲ್ ಬಳಕೆಯನ್ನು ಅವರಿಂದ ಕಿತ್ತುಕೊಂಡಷ್ಟು ಅವರ ಮಾನಸಿಕ ನೆಮ್ಮದಿ ಹಾಳಾಗತ್ತೆ ಅನ್ನೋದು ತಜ್ಞರ ವಾದ. ಈ ಕುರಿತಂತೆ ನಾವಿಂದು ಮಕ್ಕಳಲ್ಲಿ ಮೊಬೈಲ್ ಬಳಕೆ ಬ್ಯಾನ್ ಮಾಡುವುದು ಇಲ್ಲವೇ ಅವರನ್ನ ಮೊಬೈಲ್ ಬಳಕೆಯಿಂದ ದೂರ ಇಡುವುದು ಮಾಡಿದ್ರೆ ಯಾವ ಸಮಸ್ಯೆ ಅವರಲ್ಲಿ ಕಾಡಲಿದೆ ಅಂತ ನೋಡೋಣ. ಈ ಬಗ್ಗೆ ಸೈಕಾಲಜಿಸ್ಟ್ ಹೇಳೋದೇನು ಬನ್ನಿ ಕೇಳೋಣ. ನೀವು ಮಕ್ಕಳಿಂದ ಮೊಬೈಲ್ ದೂರ ಮಾಡಿದಷ್ಟು ಅವರು ಅದನ್ನ ಪಡೆಯುವ ಮಾರ್ಗ ಕಂಡುಕೊಳ್ಳಲು ಮುಂದಾಗ್ತಾರೆ. ಇದರಿಂದ ಅವರಲ್ಲಿ ತಳಮಳ ಹೆಚ್ಚಾಗಬಹುದು. ಅಲ್ಲದೆ ತಮ್ಮದೇ ಸ್ವಂತ ಮೊಬೈಲ್ ಫೋನ್ ಹೊಂದುವ ಬಯಕೆ ಇಲ್ಲಿಂದಲೇ ಆರಂಭ ಆಗುತ್ತೆ. ಹೀಗಾಗಿ ಅವರಲ್ಲಿ ಮೊಬೈಲ್ ಫೋನ್ ಕಸಿದುಕೊಳ್ಳುವುದು, ಬಳಸದಂತೆ ತಡೆ ಹಿಡಿಯುವ ಬದಲಾಗಿ ಮೊಬೈಲ್ ಕುರಿತು ಜಾಗೃತಿ ಮೂಡಿಸಬೇಕು. ದಿನದಲ್ಲಿ ಎಷ್ಟು ಸಮಯ ಯಾವಾಗ ಮೊಬೈಲ್ ಬಳಕೆ ಮಾಡಬೇಕು ಎಂಬುದನ್ನು ನೀವೇ ಒಂದು ದಿನಚರಿ ರೂಪಿಸಿ ಬಿಟ್ಟರೆ ಉತ್ತಮ. ಮಕ್ಕಳಲ್ಲಿ ಮೊಬೈಲ್ ಫೋನ್ ಬಳಕೆ ಹಾನಿ ಎಂದು ಹೇಳಲು ಆಗೋದಿಲ್ಲ. ಈಗ ಬಹುತೇಕ ಶಾಲೆಗಳು ಮಕ್ಕಳ ಮೊಬೈಲ್ ಬಳಕೆಯತ್ತ ಅನಿವಾರ್ಯ ಸೃಷ್ಟಿಸಿವೆ. ಹೀಗಾಗಿ ಅವರು ಆನ್ಲೈನ್ ಬ್ರೌಸಿಂಗ್, ಅವರ ಬಳಕೆಯ ಸಮಯ, ಅವರ ಮೇಲೆ ನಿಗಾ ಇಡುವುದು ಉತ್ತಮ. ಆದರೆ ಮೊಬೈಲ್ ಬಳಸಲು ಬಿಡದಿದ್ದರೆ ದೊಡ್ಡ ತಪ್ಪಾಗಬಹುದು. ಅವರ ಶೈಕ್ಷಣಿಕ ವಿಚಾರಗಳಿಗೆ ಯಾವ ಸೈಟ್, ವಿಡಿಯೋ ಸಹಾಯ ಮಾಡಲಿದೆಯೋ ಅಂತಹದನ್ನು ನೋಡಲು ಬಿಡಿ. ಅವರಿಗೆ ಮೊಬೈಲ್ ಬಳಕೆಯ ಕುರಿತಂತೆ ಜಾಗೃತಿ ಮೂಡಿಸುವುದು ಅಷ್ಟೇ ಸೂಕ್ತ. ಮಕ್ಕಳಿಗೆ ಮೊಬೈಲ್ ನೀಡದೆ ಹೋದರೆ ಯಾವ ಸಮಸ್ಯೆ ಕಾಡಬಹುದು ಅಂತ ಕೇಳಿದ್ರೆ, ನಿಮ್ಮ ಮಕ್ಕಳು ಹೆಚ್ಚು ಮೊಬೈಲ್ ಬಳಸ್ತಾರೆ ಎಂದಾದಾಗ ಅವರಿಂದ ಆ ಬಳಕೆಯ ಸಮಯವನ್ನು ಕಡಿಮೆಗೊಳಿಸುವುದು ಉತ್ತಮ. ಯಾಕಂದರೆ ಅವರ ಕಣ್ಣುಗಳಿಗೆ, ಓದಿಗೆ, ನಿತ್ಯದ ಚಟುವಟಿಕೆಯ ಮೇಲೆ ಇದು ಪ್ರಭಾವ ಬೀರುತ್ತೆ. ಆದರೆ ನೀವು ಹಠಾತ್ ಒಂದೇ ಬಾರಿಗೆ ಅವರಿಂದ ಮೊಬೈಲ್ ಬಳಕೆ ನಿಷೇಧಿಸಿದ್ರೆ ಹಲವು ಸಮಸ್ಯೆ ಕಾಡಬಹುದು. ಮಂಕಾಗುವುದು. ಮಕ್ಕಳಿಗೆ ಈ ರೀತಿ ಮೊಬೈಲ್ ಬಳಕೆಯಿಂದ ದೂರ ಇಟ್ಟರೆ ಅವರು ಎಂದಿನಂತೆ ಚಟುವಟಿಕೆಯಲ್ಲಿ ತೊಡಗದೇ ಇರಬಹುದು. ಅಲ್ಲದೆ ಏನೋ ಕಳೆದುಕೊಂಡಿರುವ ಭಾವನೆ ಅವರನ್ನ ಕಾಡಬಹುದು. ಓದಿನಲ್ಲಿ ಗಮನ ಇಲ್ಲದಿರುವುದು. ಮಕ್ಕಳು ಮೊಬೈಲ್ ಬಳಸ್ತಾ ಇದ್ರೆ ಓದಿನತ್ತ ಗಮನ ಕೊಡೋದಿಲ್ಲ ಎನ್ನಲಾಗುತ್ತೆ. ಆದರೆ ಅವರ ಮೊಬೈಲ್ ಬಳಕೆ ನಿಲ್ಲಿಸಿದ್ರೂ ಈ ಸಮಸ್ಯೆ ಎದುರಾಗಬಹುದು. ಡಿಪ್ರೆಷನ್. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಡಿಪ್ರೆಷನ್ಗೆ ಹೋಗೋದನ್ನು ನಾವು ನೋಡಿದ್ದೇವೆ. ಕೆಲವು ಪೋಷಕರು ಮಕ್ಕಳು ಕೇವಲ ಓದಿನತ್ತ ಗಮನ ಕೊಡಬೇಕು, ಟಿವಿ, ಮೊಬೈಲ್ ಬಳಕೆ ಮಾಡಬಾರದು ಅನ್ನೋ ಕಠಿಣ ನಿಯಮ ಹಾಕ್ತಾರೆ. ಆದರೆ ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಸಮಸ್ಯೆ ಹೆಚ್ಚಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.